ಫ್ರೆಂಡ್ಸ್, ಇವತ್ತೇನು ಸುಪ್ರೀಂ ಕೋರ್ಟ್ದು ಹೀರಿಂಗ್ ಇತ್ತಲ್ಲ ಫೈನಲ್ ಇಯರ್ಸ್ ಎಕ್ಸಾಮಿನೇಷನ್ ಬಗ್ಗೆ, ಅದು ಇವಾಗ ಕನ್ಕ್ಲೂಡ್ ಆಗಿದೆ. ಏನಂದರೆ ಅವರು ಎಲ್ಲ ಎಂಡ್ ಆಗಿದೆ, ಹೀರಿಂಗ್ ಎಲ್ಲ ಎಂಡ್ ಆಗಿದೆ. ಎಲ್ಲ ಪಾರ್ಟೀಸ್ಗೆ ಏನು ಹೇಳಿದ್ದಾರೆ ಅಂದರೆ, ಕೋರ್ಟು ನಿಮ್ಮದು ರಿಟರ್ನ್ ನೋಟಲ್ಲಿ ನೀವೇನು ನಿಮ್ಮದೇನು ವಾದ ವಿವಾದ ಇದೆಯಲ್ಲ ಅದನ್ನ ರಿಟರ್ನ್ ನೋಟಲ್ಲಿ ಕೊಡು ಅಂತ ಹೇಳಿದ್ದಾರೆ. ಆದರೆ ಡಿಸಿಷನ್ನ ರಿಸರ್ವ್ ಮಾಡಿದ್ದಾರೆ. ಯಾವಾಗ ಬೇಕಾದರೂ ಡಿಸಿಷನ್ ಬರ್ಬೋದು. 3 ಡೇಸಲ್ಲಿ ನಿಮ್ಮದೆಲ್ಲ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ಆ 3 ಡೇಸ್ ಆದಮೇಲೆ ಮೇ ಬಿ ಡಿಸಿಷನ್ ಬರ್ಬೋದು. ಆಮೇಲೆ ಇವ್ರೇನು ಹೇಳಿದ್ದಾರೆ ಅಂದರೆ, ಅಲೋಕ್ ಶ್ರೀವಾಸ್ತವ್ ಸರ್ ಏನು ಹೇಳಿದ್ದಾರೆ ಅಂದರೆ, ನಮ್ಮದು ಇವತ್ತೆಲ್ಲ ಕನ್ಕ್ಲೂಡ್ ಆಗಿದೆ, ಇದು ಐ ಥಿಂಕ್ ಜಸ್ಟಿಸು ಪಾಸಿಟಿವ್ ಆಗಿ ಬರ್ಬೋದು ಅಂತ ಇವ್ರು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡಬೇಕು ಏನಾಗುತ್ತಂತ. ಸೊ ಬರೋ ತನಕ ನಾವು ವೇಟ್ ಮಾಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನೀವು ಎಲ್ಲಿ ತನಕ ಓದ್ತಾ ಇರಿ ಫ್ರೆಂಡ್ಸ್. ಓಕೆ, ಇದು ಏನಾಗುತ್ತೆ ಅಂತ ನೋಡೋಣ. ಇದು ಹೀರಿಂಗ್ ಅಂತೂ ಎಂಡ್ ಆಗಿದೆ. ಇನ್ನು ರಿಸಲ್ಟ್ ಯಾವಾಗ ಬರುತ್ತಂತ ನೋಡಬೇಕು. ಅದು ಹೀರಿಂಗ್ ಎಲ್ಲ ಇವರೆಲ್ಲ ಸಬ್ಮಿಟ್ ಆದ ತಕ್ಷಣ ರಿಸಲ್ಟ್ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.